ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡತೆ. ನಾನು ಶಶಿಧರ್ ಭಟ್. ಅದು 1989ರ ಅಕ್ಟೋಬರ್ ತಿಂಗಳು ಅನಿಸುತ್ತೆ. ಚುನಾವಣೆ ನಡೆಯೋದಕ್ಕಿಂತ ಸ್ವಲ್ಪ ಮೊದಲು. ಆಗ KPCC ಅಧ್ಯಕ್ಷರಾಗಿರುವ ಒಬ್ಬ ವ್ಯಕ್ತಿ ಇದ್ದರು. ಅವರು ನಮ್ಮನ್ನು ನೋಡೋದಕ್ಕೆ ಬಯಸಿದರು. ಅವರಿಗೆ ಈ ಮಾಧ್ಯಮದಲ್ಲಿ ಸಲಹೆ ನೀಡ್ತಾ ಇದ್ದಂಥವರು ಮಹಾದೇವ್ ಪ್ರಕಾಶ್ ಅಂತ ಪತ್ರಕರ್ತರು, ಈಗ ತೀರ್ಕೊಂಡಿದ್ದಾರೆ. ಅವ್ರು ನನಗೆ ಫೋನ್ ಮಾಡಿ, ಸರ್ ಇಂಥವ್ರು ನಿಮ್ಮನ್ನು ನೋಡಬೇಕಂತೆ, ಬನ್ನಿ ಅಂತ ಅಂದರು. ಅವರು ಬೇರೆ ಯಾರೂ ಅಲ್ಲ, ವೀರೇಂದ್ರ ಪಾಟೀಲ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿ ಆದವರು. ಸೊ ನಾನು ಅವತ್ತು ಅವ್ರನ್ನ ನೋಡೋದಕ್ಕೆ ಹೋದೆ. ನಾನು ಹೋದಾಗ ಹೆಚ್ಚಿನ ಜನನೂ ಇರಲಿಲ್ಲ ಮನೆಯಲ್ಲಿ. ಅವರು ಮತ್ತೆ ಹೊಸದಾಗಿ KPCC ಸಾರಥ್ಯವನ್ನು ವಹಿಸ್ಕೊಂಡಿದ್ದರು. ಕಾಂಗ್ರೆಸ್ಸು ನಾಯಕತ್ವ, ಚುನಾವಣೆ ಬರಬೇಕಾಗಿತ್ತು. ಸೊ ಅವತ್ತು ಕೂತು ಹಾಗೆಯೇ ಅವರು ಮಾತನಾಡ್ತಾ ಇದ್ದರು, ಭಾಳ ಹೊತ್ತು ಮಾತಾಡ್ತಾಯಿದ್ರು. ಸೊ ನಾನು ಮಾತನಾಡಿ ಬಂದೆ. ಇದಾಗ ಕೆಲವೇ ದಿನಗಳಿಗೆ, ನವಂಬರ್ನಲ್ಲಿ ಎಲೆಕ್ಷನ್ ಮುಗೀತು. ನವಂಬರ್ 30, 1989 ವೀರೇಂದ್ರ ಪಾಟೀಲರು 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ದಟ್ ವಾಸ್ ಎನ್ ಹಿಸ್ಟಾರಿಕ್. ಸೊ ಒಬ್ಬರು ಇದ್ದಿದ್ದು ಎಷ್ಟು ಕಾಲ? 89 ಅಂದರೆ ಅವರನ್ನು ಕೇವಲ ದಟ್ 1 ವರ್ಷದ ಅವಧಿ ಮುಗಿಯೋ ಹೊತ್ತಿಗೆ ಅವರನ್ನು ಎತ್ತಾಕಲಾಯಿತು. ಕಾಂಗ್ರೆಸ್ ಹಲವು ನಾಯಕರ ಜೊತೆ ಈ ಆಟ ಆಡಿದೆ. ಈಗಲೂ ಕೂಡ ಅಂಥ ಆಟ ನಡೀಬಹುದು ಅನಿಸುತ್ತೆ ನನಗೆ. ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರನ್ನೂ ಕಳಿಸ್ಬೋದು, ಇನ್ನೊಬ್ಬರನ್ನ ತರ್ಬೋದು. ಅಂದರೆ ಈ ಕಾಂಗ್ರೆಸ್ ಹೈಕಮಾಂಡಿಗೆ ನಾನು ಏನನ್ನಾದರೂ ಮಾಡಬಲ್ಲೆ, ಮಾಡಿ ಜೀರ್ಣಿಸಿಕೊಳ್ಳಬಲ್ಲೆ ಒಂದು ಅಹಂಕಾರ ಇದೆ. ಇತ್ತೀಚೆಗೆ ಕಡಿಮೆ ಆಗಿದೆ. ಈ ಚುನಾವಣಾ ಸೋಲಿನಿಂದ ಎಲ್ಲ ಹೊಡೆಸ್ಕೊಂಡು ಸ್ವಲ್ಪ ಬುದ್ಧಿ ಬಂದಿತ್ತೇನೋ ಅಂದರೆ ಅದು ಅನುಮಾನ ಇದೆ. ನಾನೀಗ ವೀರೇಂದ್ರ ಪಾಟೀಲ್ ಬಗ್ಗೆ ಮಾತಾಡ್ತೀನಿ. ವೀರೇಂದ್ರ ಪಾಟೀಲ್ 2ನೇ ಬಾರಿ ಮುಖ್ಯಮಂತ್ರಿ ಆದದ್ದು ನಿಮ್ಗೆ ಹೇಳಿದೆ. 1980 ಮೊದಲ ಬಾರಿ ಅವರು ಮುಖ್ಯಮಂತ್ರಿ ಆದದ್ದು 1968ರಲ್ಲಿ. 68ರಿಂದ 71ರವರೆಗೆ ಅವರು ಪ್ರಥಮ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಸೊ ವೀರೇಂದ್ರ ಪಾಟೀಲ್ರನ್ನು ನಿಜಲಿಂಗಪ್ಪನವ್ರು ಹೇಗೆ ಇದು ಮಾಡ್ತಿದ್ರು ಅಂದರೆ, ಹೆಗಡೆ ಮತ್ತು ವೀರೇಂದ್ರ ಪಾಟೀಲ್ ಇಬ್ಬರ ಬಗ್ಗೆಯೂ ಅವ್ರಿಗೆ ವಿಶೇಷವಾದಂಥ ಲವಕುಶ ಅಂತಿದ್ರು. ಅವರು ಲವಕುಶರು ಅಂತ. ಆ ರೀತಿ ರಾಜಕಾರಣ ಮಾಡ್ತಾ ಬಂದವರು. ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ಸೊ 2ನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದಮೇಲೂ ಆ ಸ್ನೇಹ ಇರಲಿಲ್ಲ ಅಂತೇನಿಲ್ಲ, ಸ್ನೇಹ ಇತ್ತು. ಅದಕ್ಕಿಂತ ಭಾಳ ಮುಖ್ಯವಾಗಿ ಅವರು ಆಡಳಿತದ ಮೇಲೆ ಅವರಿಗಿದ್ದಂಥ ಆ ಒಂದು ಹಿಡಿತ ಭಾಳ ರ್ಯಾರ್ ರಾಜಕಾರಣಿಗಳಿರುತ್ತೆ. ಆವಾಗ ವೀರೇಂದ್ರ ಪಾಟೀಲ್ ಅವರ 2ನೇ ಬಾರಿಗೆ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದವರು ಎಂ ರಾಜಶೇಖರ ಮೂರ್ತಿಯವರು. ಅವರು ಸರ್ಕಾರದ ದುಡ್ಡು ಅಂದರೆ ಸ್ವಂತ ದುಡ್ಡಿಗಿಂತ ಹೆಚ್ಚು ಜೋಪಾನವಾಗಿ ಖರ್ಚು ಮಾಡ್ತಿದ್ರು. ಅನವಶ್ಯಕನೋ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಕರ್ನಾಟಕದಲ್ಲಿ ಯಾರು ತಂದರು ಅಂತ ಅಂದರೆ ಅದು ವೀರೇಂದ್ರ ಪಾಟೀಲ್ ಅವರ ಸರ್ಕಾರದ ಕಾಲದಲ್ಲಿ ಅನಿಸುತ್ತೆ. ಆವಾಗ ಹಣಕಾಸು ಸಚಿವರಾದಂಥ ರಾಜಶೇಖರ ಮೂರ್ತಿಯವರು. ಸೊ ವೀರೇಂದ್ರ ಪಾಟೀಲರು ದಟ್ ಆವಾಗ ಅವ್ರಿಗೆ ಆರೋಗ್ಯ ಕೈ ಕೊಟ್ಟು ಇನ್ನೊಂದಾಯಿತು. ನಿಜ, ಭಾಳ ಅತ್ಯುತ್ತಮವಾದ ಆಡಳಿತ ನಡೆಸ್ತಾ ಇದ್ದರು. ಆದರೆ ಬೇರೆ ಬೇರೆ ಬೆಳವಣಿಗೆಗಳಾದವು. ವೀರೇಂದ್ರ ಪಾಟೀಲರನ್ನು ಅಧಿಕಾರದಿಂದ ಇಳಿಸಬೇಕು ಅಂಥೇಳಿ ಬೇರೆ ಬೇರೆ ಪಿತೂರಿಗಳು ನಡೆದವು. ಅದರಲ್ಲಿ ಆ ಪಿತೂರಿಗಳ ಒಂದು ಭಾಗ ಅಂದರೆ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ನಡೆದಂತಹ ಕೋಮುಗಲಭೆ. ಸೀರಿಯಸ್. ಆ ಕೋಮುಗಲಭೆಯನ್ನು ಯಾರು ನಡೆಸಿದ್ರು ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಸೊ ಭಾಳ ಸಂದರ್ಭದಲ್ಲಿ ಹೇಳಲಾಗ್ತದೆ, ಕಾಂಗ್ರೆಸ್ ಪಕ್ಷದವರದೇ ಆದಂತಹ ಕೇಂದ್ರ ರೈಲ್ವೆ ಸಚಿವರಾಗಿದ್ದರು ನೋಡಿ, ಜಾಫರ್ ಶರೀಫ್ ಸಾಹೇಬರು, ಅವರು ಇದರ ಹಿಂದಿದ್ದರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಅದು ಎಷ್ಟು ಮಟ್ಟಿಗೆ ಇದೆಲ್ಲ ಪ್ರೂವ್ ಮಾಡೋಕ್ಕಾಗಲ್ಲ, ನಾವು ಸುಮ್ಮನೆ ಆರೋಪ ಬಟ್ ಆ ಮಾತು ಅವತ್ತಿನ ಸಂದರ್ಭದಲ್ಲಿ ಇತ್ತು. ಸೊ ವೀರೇಂದ್ರ ಪಾಟೀಲರು 2ನೇ ಬಾರಿಗೆ ಕರ್ನಾಟಕ ಅತ್ಯುತ್ತಮ ಆಡಳಿತ ಕೊಡ್ತಾಯಿದ್ರು. ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿತ್ತು. ಆವಾಗ ಅವ್ರನ್ನ ಬದಲು ಮಾಡಿಸ್ಬೇಕು ಅನ್ನೋ ಯತ್ನಗಳು ಭಾಳ ಸೀರಿಯಸ್ ಆಗಿ ನಡೀತಾ ಇತ್ತು. ಆ ಬದಲಾದದ್ದು ಕೂಡ ಎಂಥ ಅವಮಾನಕರ ಅಂತಂದರೆ ಅದಕ್ಕೆ ನಾವೆಲ್ಲ ಸಾಕ್ಷಿ, ನಾನು ಸಾಕ್ಷಿ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಸೊ ಪ್ರಧಾನಿ ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾಯಿದ್ರು. ಸೊ ನಾವು ಏರ್ಪೋರ್ಟಿಗೆ ಸಾಮಾನ್ಯವಾಗಿ ನಾವು ಪತ್ರಕರ್ತರು ಏನು ಮಾಡ್ತೀವಿ ಅಂತಂದರೆ, ದೊಡ್ಡ ದೊಡ್ಡ ನಾಯಕರು ಬಂದಾಗ ಏರ್ಪೋರ್ಟಿಗೆ ಹೋಗಿ ಅಲ್ಲವ್ರು ಮಾತನಾಡೋದೊಂದು ಸಂಪ್ರದಾಯ ಇದೆ. ಅದರಂತೆ ರಾಜೀವ್ ಗಾಂಧಿಯವರು ಬರ್ತಿದ್ದಾರೆ, ನಾವು ಏರ್ಪೋರ್ಟಿಗೆ ಹೋದ್ವಿ. ಏನೋ ಒಂದು ಹೇಳ್ತಾರೆ ಅನ್ನೋದಿತ್ತು. ಅವರು ಬಂದ ತಕ್ಷಣ ಏನಂದ್ರು, ಒಂದೇ ಪ್ರಶ್ನೆ ನೀವು ಇನ್ನೂ ಹೆಚ್ಚಿನ ಪ್ರಶ್ನೆಗೆ ಅವ್ರು ಉತ್ತರ ಕೊಡಲ್ಲ ಅಂತ ಅವರ
ಸಿಬ್ಬಂದಿಗಳು ಹೇಳಿದ್ರು, ಈಗ ಬಂದಿರ್ತಿದ್ದಾರೆ, ವಿಮಾನದಿಂದ ಇಳಿತಿದ್ದಾರೆ ಅವರು, ನಾವು ಪತ್ರಕರ್ತರು ಈ ಕಡೆ ನಿಂತಿದ್ದೀವಿ, ಒಂದೇ ಒಂದು ಪ್ರಶ್ನೆ ಅಂದರು. ಸರಿ, ನಾವು ಕೇಳಬೇಕು, ಈ ಕರ್ನಾಟಕದಲ್ಲಿ ನೀವು ಲೀಡರ್ಶಿಪ್ ಬದಲಾವಣೆ ಆಗುತ್ತಾ, ಹೊಸ ಮುಖ್ಯಮಂತ್ರಿ ಬರ್ತಾರೆ, ಕೇಳಬೇಕು ಅಂತ ನಾನು ತಯಾರು ಮಾಡ್ತಾ ಇದ್ದಾಗ ಒಬ್ಬ ನಮ್ಮ ಪತ್ರಕರ್ತರ ಸ್ನೇಹಿತರು ಮೊದಲನೇ ಕ್ವಶ್ನೆ ಏನಂದ್ಬಿಟ್ರು ಅಂದರೆ, ಹೌ ಈಸ್ ಬೆಂಗಳೂರು ವೆದರ್ ಸಾರ್, ಬೆಂಗಳೂರು ವೆದರ್ ಇಸ್ ಗುಡ್ ಅಂತ ಹೇಳ್ಬಿಟ್ಟು ಬಂದವರು ಹಾಗೆ ಹೇಳಿ ಹೊರಟೆ ಹೋಗ್ಬಿಟ್ರು. ನಾವು ತಲೆ ಚಚ್ಕೊಂಡು ಇದು ಏನು ಭಾಷೆ, ಇದ್ಯಾವ ಪತ್ರಕರ್ತರಪ್ಪ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾಗುತ್ತಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು, ಕೇಳಬೇಕಿತ್ತು. ಆದರೆ ಅದು ಕೇಳೋದಕ್ಕೆ ಒಂದೇ ಪ್ರಶ್ನೆ ಅಂತೇಳಿದ್ರು, ಬೆಂಗಳೂರು ವೆದರ್ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಆ ಪ್ರಶ್ನೆ ಬಿಡಿದ್ರು. ಸರಿ, ವಾಪಸ್ ಹೋದ್ವಿ ನಾವು, ಏನು ಸುದ್ದಿ ಇಲ್ಲ, ಏನು ಮಾಡೋದು. ಸೊ ಸಂಜೆ ಅವರು ರಿಟರ್ನ್ ಡೈಲಿಗೆ ಹೋಗ್ಬೇಕಾದ್ರೆ ನಾವು ಮತ್ತೆ ವಾಪಸ್ ಏರ್ಪೋರ್ಟಿಗೆ ಬಂದೆವು ಕಳಿಸ್ಬೇಕಾದ್ರೆ. ಸೊ ಬಂದವರು ಏರ್ಪೋರ್ಟಲ್ಲಿ ಕಾಯ್ತಾ ಇದ್ವಿ, ರಾಜೀವ್ ಗಾಂಧಿ ಅವ್ರು ಬಂದರು. ಬಂದ ತಕ್ಷಣ ಒಂದೇ ಸಾಲು ಅವ್ರ ಪ್ರಶ್ನೆನೂ ಕೇಳಿಲ್ಲ, ನೇರವಾಗಿ ಬಂದರು, ನಮ್ಮ ಕಡೆ ನಿಂತರು. ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಟೈಟ್ ಹೊರಟೆ ಬಿಟ್ರು. ಒಂದೇ ಸಾಲು ಕಂಡ್ರಿ, ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಅನೌನ್ಸ್ಮೆಂಟು ಎಲ್ಲಿ? ಏರ್ಪೋರ್ಟ್ನಲ್ಲಿ. ಮರುದಿನ ಅದು ಬ್ಯಾನರ್ ಸುದ್ದಿ, ಅತಿ ದೊಡ್ಡ ಸುದ್ದಿ. ಈಗಿನ ಟಿ ವಿ ಇಲ್ಲ ಬಿಡಿ, ಸೊ ಎಲ್ಲ ಮಾಧ್ಯಮ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನಡೆಸಿಕೊಳ್ಳುವ ರೀತಿಯ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದವು. ಏರ್ಪೋರ್ಟ್ನಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಬದಲು ಮಾಡ್ತೇನೆ ಅಂತ ಹೇಳುವ ಆ ದಾಷ್ಟ್ಯ ಇದೆಯಲ್ಲ, ಅದು ರಾಜ್ಯದ ಜನರಿಗೆ ಮಾಡುವ ಅವಮಾನ. ಯಾರು ಆಯ್ಕೆ ಮಾಡಿದ್ದಾರೆ ಇಂತಹ ರಾಜಕೀಯ ಸಂಸ್ಕೃತಿ ಬಗ್ಗೆ ಆ ಸಂದರ್ಭದಲ್ಲಿ ಚರ್ಚೆಗಳು ಪ್ರಾರಂಭ ಆದವು. ವೀರೇಂದ್ರ ಪಾಟೀಲರು ಆರೋಗ್ಯ ಕೆಟ್ಟು ಹಾಸಿಗೆ ಹಿಡಿದಿದ್ದರು. ಅಂತಹ ವ್ಯಕ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ 68ರಲ್ಲಿ ಮುಖ್ಯಮಂತ್ರಿ ಆದರು. ಅಂತಹ ವ್ಯಕ್ತಿಗೆ ಈ ರೀತಿ ಅವಮಾನವನ್ನು ಮಾಡಲಾಯಿತು. ಅವ್ರು ಹಾಗೆ ಕೂತೇ ಇದ್ದರು, ಮನೆಯಲ್ಲೇ ಮಲಗಿದ್ದರು. ಅವ್ರ ಹತ್ರ ಅಟ್ಲೀಸ್ಟ್ ಹೇಳಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಈ ಕಾಂಗ್ರೆಸ್ ಹಾಗೆ ನೋಡಿದ್ರೆ ಇದೇ ರೀತಿಯ ಕಲ್ಚರಲ್ಲಿ ಬಂದಿದ್ದು ಅಂತ. ಬಂಗಾರಪ್ಪನವ್ರು ಬಂದರು, ಏನಾಯಿತು ಅಂತ ಗೊತ್ತು. ಮೊಯ್ಲಿ ನಂತರ ಬಂದರು, ಏನಾಯಿತು ಅಂತ ಗೊತ್ತು. ಯಾರನ್ನೂ ಸರಿ ಬದಲು ಮಾಡೋದು ಅವ್ರ ಮರ್ಜಿ. ಈ ಗಾಂಧಿ ಕುಟುಂಬ ಇದೆಯಲ್ಲ, ಗಾಂಧಿ ಅಲ್ಲ, ಅದು ನೆಹರು ಕುಟುಂಬ, ಅವ್ರ ಮರ್ಜಿ. ಅವ್ರಿಗೆ ಮನಸ್ಸು ಬೇಕಾದ್ರೆ ಇಟ್ಕೊಳ್ಳೋದು ಬೆಳೆದು ಎಲ್ಲ ಒಂಥರ ಇಸ್ಪಿಟ್ ಎಲೆ ಟೈಪು, ಇಟ್ಗ ಹೋಗಿ ತೆಗೆದು ಹೋಗಿ. ಸೊ ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಇವತ್ತು ಈ ರೀತಿ ರಾಜ್ಯಗಳಲ್ಲಿರುವ ಪವರ್ಫುಲ್ ನಾಯಕರನ್ನು ಮುಗಿಸುವ ಮೂಲಕ ಕಾಂಗ್ರೆಸ್ ಒಳಗಡೆ ಶಿಥಿಲಗೊಂಡಿದೆ. ಅದಕ್ಕೆ ಮೂಲಭೂತ ಕಾರಣ ಅಂದರೆ, ಯಾರೋ ಒಬ್ಬ ನಾಯಕ ಬೆಳಿತಾನೆ ಅಂದ್ಬಿಟ್ರೆ ಅವನು ನಮ್ಮ ಕುಟುಂಬಕ್ಕೆ ಚಾಲೆಂಜ್ ಆಗಬಹುದು. ಇವತ್ತು ರಾಜಕಾರಣ ಹಂಗೆ ಅದು. ನಾಟ್ ಓನ್ಲಿ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಇವತ್ತು ಕಾಂಗ್ರೆಸ್ ಹೇಳ್ತೀನಿ, ಬಿ ಜೆ ಪಿ ಅದೇ ಸ್ಥಿತಿ ಇದೆ, ಜೆ ಡಿ ಎಸ್ನಲ್ಲಿ ಅದೇ ಸ್ಥಿತಿ ಇದೆ. ತಮ್ಮ ಕುಟುಂಬಕ್ಕೆ ಯಾರಾದರೂ ಚಾಲೆಂಜ್ ಆಗ್ತಾರೆ, ಮೇಲೆ ನಮಗೇನಾದ್ರು ಚಾಲೆಂಜ್ ಆಗ್ಬೋದು, ಸವಾಲು ಒಡ್ಬೋದು ಅಂತ ತಗೋಣ, ಅವನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡೋದು. ಹಾಗೆ ಭಾಳ ಪವರ್ಫುಲ್ಲಾದ ರಾಜಕೀಯ ನಾಯಕರುಗಳೆಲ್ಲ ಹೀಗೆ ಹೋಗ್ತಾ ಹೋದರು. ನೀವು ಪಟ್ಟಿ ಮಾಡ್ತಾ ಹೋಗಿ, ಕರ್ನಾಟಕದಲ್ಲಿ ಎಷ್ಟು ಜನರನ್ನು, ಅರಸೂರನ್ನು, ದೇವರಾಜ ಅರಸು ಅವ್ರನ್ನ ಮುಗಿಸ್ಲಾಯಿತು. ಅರಸು ಸಿಡಿದು ನಿಂತರು, ಬೇರೆ ರಾಜಕೀಯ ಪಕ್ಷ ಮಾಡಿದ್ರು. ಕಾಂಗ್ರೆಸ್ಸೇ ಫಸ್ಟ್ ಟೈಮ್ ಅಧಿಕಾರ ಕಳ್ಕೋಬೇಕಾಯಿತು ನೋಡಿ. ಅದಾದಮೇಲೆ ಬಾಲಂಗೋಚಿಗಳಿಗೆ ಮಾತ್ರ ಉಳಿದ್ರೆ ಹೊರತು ಬಟ್ಟಂಗಿಗಳು, ಎದೆ ಉಬ್ಬಿಸಿ ನಿಲ್ಲಂಥವರು, ಬದ್ಧತೆ ಇರುವಂಥವರು. ಸೊ ಯಾರೂ ಉಳಿದೇ ಇಲ್ಲ. ವೀರೇಂದ್ರ ಪಾಟೀಲ್ ಇಲ್ಲ, ಎತ್ತು ಹೋಗಿದ್ರು, ಹೇಳಿದೆ ನಂಗೆ ಬಂಗಾರಪ್ಪ. ಹೀಗೆ ಸತತವಾಗಿ ಈ ರಾಜಕಾರಣ ಹಲವು ನಾಯಕರುಗಳನ್ನು ನುಂಗಿದೆ ಅಂತ. ವೀರೇಂದ್ರ ಪಾಟೀಲ್ ಒಂದು ಸ್ಪಷ್ಟತೆ ಇತ್ತು ಅಂತ. ಹಾಗೇನು ಅವ್ರ ಹಣಕಾಸು ನಿರ್ವಹಣೆಯಲ್ಲಿ ನಿಮಗೆ ಹೇಳಿದೆ, ಅಬಕಾರಿ ಖಾತೆ ನಿರ್ವಹಣೆಯಲ್ಲಿ ಅತಿ ಹೆಚ್ಚು ಆ ಸಂದರ್ಭದಲ್ಲಿ ಆದಾಯ ಬರುವ ಹಾಗೆ, ಆದರೆ ಅಬಕಾರಿ ಸೇಲ್ಸ್ ಏನಿದೆ ಅದನ್ನು ಒಂದು ನಿಯಂತ್ರಿಸುವ ಹಾಗೆ ದೇ ಡಿಡ್ ಮಾರ್ವಲಸ್ ಅಂತ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜಶೇಖರ್ ಮೂರ್ತಿಯವರು ಗ್ರೇಟ್ ಅದು. ಇವತ್ತು ಯಾರೋ ಅವ್ರನ್ನ ನೆನಪು ಮಾಡ್ಕೊತಾಯಿಲ್ಲ. ನಾನು ಇನ್ನೊಂದು ಸಲ ಅವ್ರ ಬಗ್ಗೆ ಮಾತನಾಡಬೇಕು. ಒಂಥರ ಅವರಿಗೆ ಒಂದು ಈ ಸರ್ಕಾರಿ ನೌಕರಿಗಿರುವ ಒಂದು ಅಪ್ರೋಚ್ ಅಂದರೆ ಒಂಥರ ದಾಡ್ಸಿದಾನ ಹಾಕೋದು, ಭಾಳ ಇದಾಗಿರೋದು, ಅನಗತ್ಯ ಮಾತನಾಡಿ ನಾವು ಮಾಡ್ತಿರಲಿಲ್ಲ. ಆ ರೀತಿಯ ವ್ಯಕ್ತಿಯಾಗಿದ್ದು ವೀರೇಂದ್ರ ಪಾಟೀಲ್ ನಿರ್ವಹಣೆಯೂ ಅಷ್ಟೆ. ವೀರೇಂದ್ರ ಪಾಟೀಲ್ ಭಾಳ ಹೇಗೆ ಜೋವಿಯಲ್ ಆಗಿದ್ದು ಅಂತಂದರೆ, ಸೊ ಒಬ್ಬರು ದೆಹಲಿಯ ಪತ್ರಕರ್ತರಿದ್ದರು, ಇವರು ಹೊಸ ಮುಖ್ಯಮಂತ್ರಿ ಆಗಿದ್ದರು. ಅವರು ಬಂದರು, ಯೂಶ್ವಲಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೀತಾರೆ, ಎಲ್ಲ ಯೂಶ್ವಲ್ ಅದು ಕರೆದಿದ್ದರು. ಆ ಉತ್ತರ ಭಾರತ ಒಬ್ಬ ಪತ್ರಕರ್ತರು ಇಂಗ್ಲೀಷ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಅದು ಹೆಂಗೆ ಅಂದರೆ ಅವರ ಎಕ್ಸೆಂಟೆಲ್ಲ ಹೇಗಂದ್ರೆ ಏನೋ ವಿದೇಶ ಏನೋ ಟೈಪು ಬೇಕಂತ ಇನ್ನೊಂದು ಸ್ಟೈಲ್ ಮಾಡಿ. ವೀರೇಂದ್ರ ಪಾಟೀಲರು ಅವ್ರಿಗೆ ಹಿಂದಿ, ಇಂಗ್ಲೀಷ್ ಎಲ್ಲ ಭಾಷೆನೂ ಭಾಳ ಅದ್ಭುತವಾಗಿ ಬರ್ತಿತ್ತು. ಇವರು ಪ್ರೊನೌನ್ಸಿಯೇಷನ್ ಗೊತ್ತಾಗಿಲ್ಲ. ಪಕ್ಕದಲ್ಲಿರ್ತಾರೆ,
ಏನು ಹೇಳಕತ್ತೆ ನಾವು ಅಂದ್ರೆ ಸೊ ನಾವೆಲ್ಲ ಈ ಕಡೆ ಇದ್ದವ್ರ ಹತ್ರ ಸರಿಯಾಗಿ ಹೇಳ್ರಿ ಇಲ್ಲೆಲ್ಲೋ ದೂರ ನಿಂತ್ಕೊಂಡು ಏನೋ ಹೇಳಿದಿರ್ತೀವಿ ಅಂತಂದು ಅವರು ನಮ್ಮ ಸ್ನೇಹಿತನ ಹತ್ರ ಹೇಳಿ ಹೀಗೆ ಅದಾದಮೇಲೆ ಅವರ ಪತ್ರಕರ್ತರ ಜೊತೆ ಏನು ಅವರ ಸಂಬಂಧ ಇದೆಯಲ್ಲ ಅದು ಈಗಿನಂತೆ ಇರಲಿಲ್ಲ ಅಂತ, ಈಗಿನಂತೆ ಇರಲಿಲ್ಲ. ಆದರೆ ಅವ್ರಿಗೆ ಹೇಗೆ ನೆನಪಿನ ಶಕ್ತಿ ಇತ್ತು ಅಂತಂದರೆ ಅವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅವರು ನನಗೆ ಸಿಕ್ಕವರು ನೆನಪು ಮಾಡಿಕೊಂಡ್ರು. 89 ಅವರು ಅಕ್ಟೋಬರ್ ತಿಂಗಳಲ್ಲಿ ಅವರು ಕರೆದಿದ್ದು, ಮಹದೇವ್ ಪ್ರಕಾಶ್ ಕರೆದಿದ್ದು, ನಾವು ಹೋಗಿ ಮಾತನಾಡಿದ್ದು. ಆಗ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೆ. ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಹ್ಯಾಂಗೆ ಮಾಡ್ಬೋದು, ಇಶ್ಯೂಗಳನ್ನ ಹೇಗೆ ಅಂತ. ಆಗ ಹೇಳಿದ ಮಾತು ನೆನಪಿದೆ. ನಾನು ಹೇಳಿದೆ, ಸರ್ ಭಾಳ ಸ್ಪಷ್ಟವಾಗಿ ಯಾವುದೇ ಚುನಾವಣೆ ಇರಲಿ ಅದರ ಒಳಗಡೆ ಒಂದು ಅಂಡರ್ ಕರೆಂಟ್ ಇರುತ್ತೆ, ಇಶ್ಯೂ ಇರುತ್ತೆ. ಅಂದರೆ ಆ ಅಂಡರ್ ಕರೆಂಟ್ ಇಶ್ಯೂ ನೇರವಾಗಿ ಜನರಿಗೆ ಸಂಬಂಧಪಟ್ಟಿರುತ್ತೆ. ಅದನ್ನು ನೀವು ಗೇಜ್ ಮಾಡೋಕ್ಕೆ ಸಾಧ್ಯ ಆದರೆ, ಆ ಪಲ್ಸನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನೀವು ಗೆದ್ದಂತೆಯೇ. ಅದಕ್ಕೆ ಹಿಟ್ಟು ಮಾಡಬೇಕು. ಸೊ ಅದು ಗೊತ್ತಾಗಿಲ್ಲ ಅಂತಂದರೆ ನೀವು ಇನ್ನೇನೋ ಮಾಡಿದರೆ ಪ್ರಯೋಜನ ಆಗಲ್ಲ. ಯಾಕೆಂದರೆ ಒಂದು ಚುನಾವಣೆಯಲ್ಲಿ ಬಹುತೇಕ ಜನ ಸಾಮಾನ್ಯವಾಗಿ ಒಂದೇ ರೀತಿ ಆಲೋಚನೆ ಮಾಡ್ತಿರ್ತಾರೆ. ಯು ಹ್ಯಾವ್ ಟು ಕನೆಕ್ಟ್ ಇಟ್ ಅಂತ, ಯಾವುದವ್ರಿಗೆ ಇಶ್ಯೂ ಯಾವುದಲ್ಲ. ಸೊ ಆ ಮಾತನ್ನು ನಾನು ಅವರಿಗೆ ಮಹದೇವ್ ಪ್ರಕಾಶ್ ನನ್ನನ್ನು ಕರ್ಕೊಂಡು ಹೋದಾಗ ಅವ್ರಿಗೆ ಹೇಳಿದ್ದೆ. ಚುನಾವಣೆ ಮುಗಿದ ಮೇಲೆ ಅವತ್ತು ಮೊದಲ ಪತ್ರಿಕಾಗೋಷ್ಠಿಯ ನಂತರ ಅವರು ಬಂದು ನನ್ನ ಹತ್ತಿರ ಬಂದು ನಿಂತು ಕೃತಜ್ಞತಾಪೂರ್ವಕವಾಗಿ ನೋಡಿದ್ರು. ನಾನು ಹೇಳಿದ್ದಕ್ಕೆ ಆಯಿತು ಅಂತಲ್ಲ, ಕೃತಜ್ಞತಾಪೂರ್ವಕ ನೋಡಿದ್ರು, ಒಂದು ನಿಮಿಷ ಕೈ ಹಿಡ್ಕೊಂಡ್ರು. ಸೊ ಇದಾದ ಮೇಲೆ ಏರ್ಪೋರ್ಟ್ನಲ್ಲಿ ಅವ್ರನ್ನ ಈ ರೀತಿ ಅವಮಾನಿತವಾಗಿ ಅವರು ತೆಗೆದುಹಾಕಿದ್ರಲ್ಲ, ಅದು ನನಗೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞತೆಯ ಅರಿವೇ ಇಲ್ಲ. ಆದ್ದರಿಂದ ಈ ಕಾಂಗ್ರೆಸ್ ನಾಯಕತ್ವ ಏನಿದೆ, ಈ ನಾಯಕತ್ವ ಒಂಥರ ಆತ್ಮಹತ್ಯಾ ರಾಜಕಾರಣದಲ್ಲಿ ನಿರತರಾಗಿದೆ ಅಂತ ನಾನು ಅವತ್ತು ಅಂದುಕೊಂಡೆ. ವೀರೇಂದ್ರ ಪಾಟೀಲ್ನಂಥ ಮುಖ್ಯಮಂತ್ರಿ ಬೇಕಾಗಿತ್ತು. ದಟ್ ರಾಜಶೇಖರ್ ಮೂರ್ತಿಯವರಂಥ ಹಣಕಾಸು ಸಚಿವರು ಬೇಕಾಗಿತ್ತು ಕರ್ನಾಟಕಕ್ಕೆ ಅಂತ ಮಾತ್ರ ಹೇಳಬಲ್ಲೆ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಮಾತನಾಡ್ತೀನಿ. ನಮಸ್ಕಾರ.